ಪೌಲನು ಭಕ್ತನಾಗಿ ಫಿಲಿಪ್ಪಿಯವರಿಗೆ ಬರೆಯುತ್ತಾ ಫಿಲಿಪ್ಪಿಯ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳುತ್ತಾನೆ, ಕ್ರಿಸ್ತ ಯೇಸುವಿನ ಮನಸ್ಸು ನಿಮಗಿರಲಿ. ಕ್ರಿಸ್ತನ ಮನಸ್ಸು ಎಂದರೆ ಏನು? ಪ್ರೀತಿ, ನಿಷ್ಠೆ. ಅವನು ಎಷ್ಟು ನಂಬಿಕೆಯಿಂದ ಇರುತ್ತಾನೆ ನೋಡಿ. ತಂದೆಯಾದ ದೇವರಿಗೆ ಯೇಸು ಪ್ರಭು ಎಷ್ಟು ನಂಬಿಕೆಯಿಂದ ಇರುತ್ತಾನೆ. ನಂಬಿಕಸ್ಥತೆ, ನಿಷ್ಠೆ ಹಾಗೂ ವಿಧೇಯತೆ. ಸಾವು ಹೊಂದುವ ಮಟ್ಟಿಗೆ ವಿಧೇಯತೆಯನ್ನು ತೋರಿಸಿದನು. ಪರಿಶುದ್ಧತೆ. ಯೇಸು ಪ್ರಭು ಎಂದಿಗೂ ಪಾಪ ಮಾಡಿಲ್ಲ. ನನ್ನಲ್ಲಿ ಪಾಪವಿದೆ ಎಂದು ನೀವು ಯಾರಾದರೂ ತೋರಿಸಬಹುದು ಎಂದು ಆತನು ಕೇಳುತ್ತಿದ್ದಾನೆ. ಪಾಪವಿಲ್ಲದವನು ಎಷ್ಟು ತ್ಯಾಗ ಮಾಡಿದಾನೆ ಎಂದರೆ ಯೇಸು ಪ್ರಭು ತನ್ನ ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಿದನು. ನಂತರ ಆತನು ಸಂಪೂರ್ಣವಾಗಿ ಅರ್ಪಿಸಿಕೊಂಡನು. ಪರಲೋಕ ತಂದೆಯ ಇಚ್ಛೆಗೆ ಸಂಪೂರ್ಣ ಸಮರ್ಪಣೆ ಎಂದರೆ ಸಂಪೂರ್ಣವಾಗಿ ತಂದೆಯಾದ ದೇವರಿಗೆ ಆತನು ಸಮರ್ಪಿಸಿಕೊಂಡನು. ಇನ್ನೂ ಏನು, ಕ್ರಿಸ್ತನನ್ನು ಹೋಲಿಸಿ ನಡೆಯುವುದು ಅಂದರೆ ದಯಾಳುವಾಗಿರುವುದು. ರೋಗಿಗಳನ್ನ ನೋಡಿದಾಗ ದಯೆ ತೋರಿಸಿದ್ನು. ಬಡವರನ್ನು ನೋಡಿದಾಗ ದಯೆ, ದುಃಖಿತರನ್ನು ನೋಡಿದಾಗ ದಯೆ, ಸತ್ತವರನ್ನು ನೋಡಿದಾಗ ದಯೆ, ಭೂತ ಹಿಡಿದವರನ್ನು ನೋಡಿದಾಗ ದಯೆ, ಹಸಿವಿನಿಂದಿರುವವರನ್ನು ನೋಡಿದಾಗ ದಯೆ. ಎಲ್ಲೆಡೆ ದಯೆ, ದಯೆ, ದಯೆ. ಕ್ರಿಸ್ತನ ಜೀವನವೆಲ್ಲ ದಯೆ ಮತ್ತು ಕರುಣೆ, ಕುರಿಗಾಹಿ ಇಲ್ಲದ ಕುರಿಗಳಂತೆ. ಮತ್ತು ಜನರು ಅಲೆದಾಡುತ್ತಿರುವಾಗ ಅವರನ್ನು ನೋಡಿ ಅಯ್ಯನು ಅಳಿದನು ಎಂದು ಹೇಳುತ್ತಾರೆ. ಅಳುವವರೊಂದಿಗೆ ಅಯ್ಯನು ಅಳಿದನು. ಯೇಸು ಕಣ್ಣೀರು ಸುರಿಸಿದನು ಎಂದರೆ ಎಷ್ಟು ದಯೆಯ ಗುಣ. ನಮ್ಮ ರಕ್ಷಣೆಗೆ ತನ್ನನ್ನು ತಾನೇ ಅರ್ಪಿಸಿದನು, ಬಲಿಯಾಗಿ ಅರ್ಪಿಸಿದನು. ಪದುಗಳನ್ನು ನೋಡಿದಾಗ ದೇವರ ಇಚ್ಛೆಯನ್ನು ಸಂಪೂರ್ಣವಾಗಿ ನೆರವೇರಿಸಿದನು. ಇದೇ ಕ್ರಿಸ್ತನ ಸ್ವಭಾವ.